ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾನು ನಿಮ್ಮ ಪ್ರಕಾಶ್. ಈ ಕ್ಲಾಸಲ್ಲಿ ನಾವು ಕೆಸೆಟ್ ಪೇಪರ್ 1 ಸಿಲೆಬಸ್ನ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ. ಯಾರ್ಯಾರು ಕೆಸೆಟ್ UGC ನೆಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KA ರಿಲೀಸ್ ಮಾಡಿರುವಂಥ ಕೆಸೆಟ್ ಪೇಪರ್ 1 ಜನರಲ್ ಪೇಪರ್ ಆನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್, ಇಲ್ಲಿ ಟೋಟಲ್ ಆಗಿ ನಾವು 10 ಯೂನಿಟ್ಸ್ನ ನೋಡ್ತೀವಿ. ಮೊದಲನೇದಾಗಿ ನಾವು ನೋಡೋದಾದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಕಾಂಪ್ರಹೆನ್ಷನ್, ಕಮ್ಯುನಿಕೇಷನ್, ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಇದನ್ನು ನಾವು ICT ಅಂತಲೂ ಕರಿತೀವಿ, ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್, ಹೈಯರ್ ಎಜುಕೇಷನ್ ಸಿಸ್ಟಮ್. ಸ್ನೇಹಿತರೆ, ನೀವು ಕೆಸೆಟ್ ಎಕ್ಸಾಮ್ಗೆ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಇಲ್ಲಿ 50 ಕ್ವಶನ್ಸ್ ಇರುತ್ತವೆ. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಆದರೆ ಟೋಟಲ್ಡ್ ಆಗಿ ನಮಗೆ 100 ಮಾರ್ಕ್ಸ್ ಎಕ್ಸಾಮ್. ಈ 50 ಕ್ವಶನ್ಸ್ ಎಲ್ಲಿಂದ ಪಿಕ್ ಮಾಡ್ಕೊಳ್ತಾನೆ ಅಂತ ತಗೊಳ್ಳೋದಾದ್ರೆ, ಇಲ್ಲಿ ನಾವು ಸಿಲೆಬಸ್ನ ನೋಡ್ತಾ ಇದ್ದೀವಿ. KA ರಿಲೀಸ್ ಮಾಡಿರುವಂಥ ಸಿಲೆಬಸ್ ಇದು ಕೆಸೆಟ್ನ ಪೇಪರ್ 1 ಸಿಲೆಬಸ್ ಆಗಿರುತ್ತೆ. ಇಲ್ಲಿ ನಾವು 10 ಯೂನಿಟ್ಸ್ ಅಲ್ಲಿ ಫಸ್ಟ್ ಯೂನಿಟ್ ಯಾವುದಪ್ಪ ಅಂದರೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಮೊದಲನೇದಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಇಲ್ಲಿ ಡೆಫಿನೇಷನ್, ಮೀನಿಂಗ್ ಮತ್ತೆ ಟೀಚಿಂಗ್ ಬಗ್ಗೆ ಒಂದಷ್ಟು ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಜನರಲ್ ಆಗಿ ನಾವು ಡೆಫಿನೇಷನ್ ನೋಡೋದಾದ್ರೆ, ಟೀಚಿಂಗ್ ಇಸ್ ಎ ಆರ್ಟ್. ಟೀಚಿಂಗ್ ಇಸ್ ಅನ್ ಆರ್ಟ್ ಟು ಚೇಂಜ್ ದ ಬಿಹೇವಿಯರ್ ಆಫ್ ಸ್ಟೂಡೆಂಟ್. ಇಟ್ ಇಸ್ ಅನ್ ಆರ್ಟ್ ಟು ಚೇಂಜ್ ದ ಬಿಹೇವಿಯರ್ ಆಫ್ ಅ ಸ್ಟೂಡೆಂಟ್ ಅಂತ ನೋಡ್ತೀವಿ. ನಾವು ಒಬ್ರು ಟೀಚರ್ ಆಗಕ್ಕೆ ಹೊರಟಿದ್ದೀವಿ ಅಂದರೆ ಫೇಸ್ ಟು ಫೇಸ್ ಆಗಿ ಅಟ್ಯಾಕ್ ಮಾಡಬೇಕು, ಎನ್ಕೌಂಟರ್ ಮಾಡಬೇಕು. ಸ್ಟೂಡೆಂಟ್ಸ್ ಗಮನನ ನಮ್ಮ ಕಡೆಗೆ ಸೆಳ್ಕೋಬೇಕು ಅಂದರೆ ನಮ್ಮಲ್ಲಿ ಒಂದಷ್ಟು ಎಬಿಲಿಟಿನ ನಾವು ಡೆವಲಪ್ ಮಾಡ್ಕೋಬೇಕು. ಆ್ಯಂಡ್ ಟೀಚಿಂಗ್ ಸ್ಟೈಲ್ಸ್ನ ನಾವು ತಿಳ್ಕೊಂಡಿರಬೇಕು. ವೆರೈಟೀಸ್ ಆಫ್ ಡಿಫ್ರೆಂಟ್ ಸ್ಟೈಲ್ಸ್ನ ನಾವು ತಿಳ್ಕೊಂಡಿರಬೇಕು. ಆ್ಯಂಡ್ ಸ್ಟೂಡೆಂಟ್ ಎಬಿಲಿಟಿ ಬೇಸ್ ಮೇಲೆ ನಾವು ಅವರು ಒಂದು ಲೆವೆಲ್ಗೆ ಇಳಿದು ನಾವು ಟೀಚ್ ಮಾಡ್ಲಿಕ್ಕೆ ನಾವು ರೆಡಿ ಆಗಬೇಕು. ಅಂದರೆ ಈ ಒಂದು ಚಾಪ್ಟ್ರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಟೀಚಿಂಗ್ನ ಆಬ್ಜೆಕ್ಟಿವ್ಸ್ ಏನು. ಮೊದಲನೇದಾಗಿ ನಾವು ನೋಡೋದಾದ್ರೆ ಡೆವಲಪ್ಮೆಂಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಮಕ್ಕಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ನ ಬೆಳೆಸುವಂಥದ್ದನ್ನು ನಾವು ನೋಡ್ತೀವಿ. ಅದು ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ವೆನ್ ಕಮಿಂಗ್ ಟು ಲೆವೆಲ್ಸ್ ಆಫ್ ಟೀಚಿಂಗ್, there are 3 types of teachings are there. One is memory based, understanding based and reflective based. ಇಲ್ಲಿ ನಾವು ಮೆಮೊರಿ ಬೇಸ್ಡ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತೀವಿ, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತೀವಿ, ರಿಫ್ಲೆಕ್ಟಿವ್ ಟೀಚಿಂಗ್ ಅಲ್ಲಿ ಕೂಡ ನಾವು ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ತೀವಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏರಿಯಾ ಆಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಏರಿಯಾ ಆಗಿರುತ್ತೆ. ಇಲ್ಲಿ ಪ್ರತಿ ಸಾರಿ ಕೂಡ ಒಂದೊಂದು ಕ್ವೆಶನ್ ರೈಸ್ ಆಗಿರೋದನ್ನ ನಾವು ಕಾಣ್ಬೋದು. ಮುಂದಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡುವಾಗ ಈ ಒಂದು ಕಾನ್ಸೆಪ್ಟ್ಸ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಕೇಳಿಸ್ಕೊಂಡು ನೋಟ್ ಮಾಡಿಕೊಂಡು ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ರಿಮೆಂಬರಿಂಗ್ ಅಲ್ಲಿ ಇಟ್ಕೋಬೇಕಾಗಿರುತ್ತೆ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್. ಒಂದು ಶಿಕ್ಷಕರಾಗಿ ಆಗಬೇಕು ಅಂತ ಹೊರಟಿರೋರು ನಾವೆಲ್ಲರೂ ಕೂಡ ಇಂಪಾರ್ಟೆಂಟ್ ಆಗಿ ನಾವು ಟೀಚರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಮತ್ತೆ ಟೀಚಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವಿಲ್ಲಿ ಕಲಿತೀವಿ. ನೆಕ್ಸ್ಟ್, ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಟೀಚಿಂಗ್ಸ್ ಅಂತ ನೋಡ್ತೀವಿ. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಫ್ ಟೀಚಿಂಗ್ ಮುಂದಿನ ಕ್ಲಾಸಲ್ಲಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದರಲ್ಲಿ ಕೂಡ ನಾವು ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಡಿಫ್ರೆಂಟ್ ಏಜ್ ಲೆವೆಲ್ ಅಲ್ಲಿ ಅವರ ಲರ್ನಿಂಗ್ ಎಬಿಲಿಟಿ ಇರುತ್ತೆ. ಆ ಬೇಸ್ ಮೇಲೆ ನಾವೇನು ನೋಡ್ತೀವಿ, ಅವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ ಮೇಲೆ ನಾವು ಅವ್ರ ಲೆವೆಲ್ಗೆ ಇಳಿದು ಟೀಚ್ ಮಾಡುವಂಥ ಎಬಿಲಿಟಿನ ಇಲ್ಲಿ ಕಲ್ತ್ಕೊಂತ ಹೋಗ್ತೀವಿ. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡಲಸೆಂಟ್ ಮತ್ತೆ ಅಡಲ್ಟ್ ಲರ್ನರ್ಸ್ ಅಂಡ್ ಇಂಡಿವಿಜುವಲ್ ಡಿಫರೆನ್ಸಸ್. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡಕ್ ಹೊರಡ್ತೀವಿ, ಅಡಲಸೆಂಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ತೀವಿ. ಈ ಅಡಲಸೆಂಟ್ ಅಂದ್ರೆ ಯಾವ ಏಜಿನ ಮಕ್ಕಳಾಗಿರ್ತಾರೆ ಅಂದ್ರೆ 13 to 19 ಏಜ್ ಗ್ರೂಪ್ ಪೀಪಲ್ಸ್ನ ನಾವು ಅಡಲಸೆಂಟ್ಸ್ ಅಂತ ಕರಿತೀವಿ. ಅಡಲಸೆಂಟ್ಸ್ನ ನಾವು ಅಡಲಸೆಂಟ್ ಇಸ್ ಆಲ್ಸೋ ಕಾಲ್ಡ್ ಬ್ರಿಡ್ಜ್ ಏಜ್ ಅಂತಾನೂ ಕರಿತೀವಿ. ಅಡಲಸೆಂಟ್ ಏಜ್ನ ನಾವು ಬ್ರಿಡ್ಜ್ ಏಜ್ ಅಂತಾನೂ ಕರಿತೀವಿ. ಈ ಏಜ್ ಅಲ್ಲಿ ಮಕ್ಕಳ ಒಂದು ಮೈಂಡ್ ಸೆಟ್ ಹೇಗಿರುತ್ತೆ ಮತ್ತೆ ಅವರ ಒಂದು ಲೆವೆಲ್ ಆಫ್ ಲರ್ನಿಂಗ್ ಯಾವ ಒಂದು ಪಾತ್ ಅಲ್ಲಿ ಇರುತ್ತೆ, ಅವ್ರ ಕಂಡೀಷನ್ಸ್ ಏನು, ಅವರು ಫಿಸಿಯಲಾಜಿಕಲಿ ಬಯೋಲಾಜಿಕಲಿ ಚೇಂಜಸ್ ಆಗುವಂತ ಒಂದು ಏಜ್ ಅಲ್ಲಿ ನಾವು ಯಾವ ರೇಂಜ್ ಅಲ್ಲಿ ನಾವು ಅವ್ರನ್ನ ಕೇರ್ ಮಾಡಬೇಕು, ನೋಡ್ಕೋಬೇಕು, ಟೀಚ್ ಮಾಡಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಲ್ಲಿ ನೋಡೋದಾದ್ರೆ
ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಲ್ಲಿ ನಾವು ನೋಡೋದಾದ್ರೆ ಎಲ್ಲ ಒಂದು ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸು ಒಂದೇ ಲೆವೆಲ್ಗೆ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಅದು ಸುಳ್ಳಾಗಿರುತ್ತೆ. ನಾವು ಒಂದು ಕ್ಲಾಸ್ ರೂಮ್ ಅಲ್ಲಿ ಟೋಟಲ್ ಆಗಿ ನಾವು 100 ಮೆಂಬರ್ಸ್ ಸ್ಟೂಡೆಂಟ್ಸ್ನ ನೋಡ್ತಾ ಇದ್ದೀವಿ ಅಂದರೆ ಅಲ್ಲಿ ಒಂದು 10 ಮೆಂಬರ್ಸ್ನ ಇಂಟೆಲಿಜೆನ್ಸ್ ನೋಡ್ತೀವಿ. ಹೈಲಿ ಇಂಟೆಲಿಜೆನ್ಸ್ 10 ಮೆಂಬರ್ಸ್ ಇರ್ತಾರೆ. ಒಂದು 30 to 40 ಮೆಂಬರ್ಸು ಆವರೇಜ್ ಸ್ಟೂಡೆಂಟ್ಸ್ ಇರ್ತಾರೆ. ಇನ್ನು ರಿಮೈನಿಂಗ್ ಒಂದು 10 to 20 ಸ್ಟೂಡೆಂಟ್ಸು ಸ್ಲೋ ಲರ್ನರ್ ಸ್ಟೂಡೆಂಟ್ಸ್ ಕೂಡ ಆಗಿರ್ಬೋದು. ಅಂದರೆ ಅದು ವೇರಿಯೇಷನ್ಸ್ ಕೂಡ ಆಗ್ಬೋದು. ಬಟ್ ಒಂದು ರೇಂಜಲ್ಲಿ ನಾವು ನೋಡೋದಾದ್ರೆ ಆ ರೀತಿ ಇರುತ್ತೆ. ಬಟ್ ನಾವಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಸ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಟೀಚ್ ಮಾಡಲಿಕ್ಕೆ ಹೋಗಬೇಕಾಗುತ್ತೆ. ಅವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವಿಲ್ಲಿ ಕಲ್ತ್ಕೊಂತೀವಿ. ಕಮಿಂಗ್ ಟು ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಫ್ಯಾಕ್ಟರ್ ಅಫೆಕ್ಟಿಂಗ್ ಟೀಚಿಂಗ್. ಇಲ್ಲಿ ನಾವು ಟೀಚರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ತೀವಿ, ಆ್ಯಂಡ್ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡ್ತೀವಿ, ಆ್ಯಂಡ್ ಸಪೋರ್ಟಿವ್ ಮೆಟೀರಿಯಲ್ಸ್ ನೋಡ್ತೀವಿ, ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಹೇಗಿರಬೇಕು ಅಂತ ನೋಡ್ತೀವಿ, ಆ್ಯಂಡ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಒಂದು ವಿದ್ಯಾಸಂಸ್ಥೆ ಹೇಗಿರಬೇಕು, ಅಲ್ಲಿನ ವಾತಾವರಣ ಕಲಿಕೆಗೆ ಹೇಗಿರಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡೋದಾದ್ರೆ, ದಟ್ ಈಸ್ ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್. ಅದರಲ್ಲಿ ಕೂಡ ಟೀಚರ್ ಸೆಂಟರ್ಡ್ ವರ್ಸಸ್ ಲರ್ನರ್ ಸೆಂಟರ್ಡ್ ಮೆಥಡ್, ಮತ್ತೆ ಆಫ್ಲೈನ್ ವರ್ಸಸ್ ಆನ್ಲೈನ್ ಮೆಥಡ್. ಇಲ್ಲಿ ನಾವು ಫಸ್ಟ್ಗೆ ನೋಡೋದಾದ್ರೆ ಇದು ಇಂಪಾರ್ಟೆಂಟ್, ಟೀಚರ್ ಸೆಂಟರ್ ವರ್ಸಸ್ ಲರ್ನರ್ ಸೆಂಟರ್ ಮೆಥಡ್. ಏನ್ಷಿಯಂಟ್ ಆಗಿ ನಾವು ನೋಡ್ತಾ ಇರೋಂಥ ಒಂದು ಕ್ಯಾರೆಕ್ಟರ್ ಟೀಚಿಂಗ್ ಮೆಥಡ್ ಯಾವುದು ಅಂದರೆ, ಫಸ್ಟ್ಗೆ ಇದ್ದಿರೋಂಥ ಟೀಚಿಂಗ್ ಮೆಥಡು ದಟ್ ಈಸ್ ಟೀಚರ್ ಸೆಂಟರ್ ಮೆಥಡ್ ಆಗಿತ್ತು. ಬಟ್ ಈಗ ನಾವು ನೋಡ್ತಾ ಇರೋದು ಲರ್ನರ್ ಸೆಂಟರ್ಡ್ ಮೆಥಡ್ ಅಂತ ನೋಡ್ತೀವಿ. ಈ ಟೀಚರ್ ಸೆಂಟರ್ಡ್ ಮೆಥಡ್ ಅಂದರೆ, ಆಗಿನ ಕಾಲದಲ್ಲಿ ಟೀಚರ್ ಇರೋವಂಥ ಕಡೆಗೆ ಮಕ್ಕಳೆಲ್ಲ ಅವ್ರ ಕಡೆಗೆ ಹೋಗಿ ವಿದ್ಯಾಭ್ಯಾಸನ ಪಡ್ಕೊಳ್ತಿದ್ರು. ಬಟ್ ಈಗ ನಾವೇನು ನೋಡ್ತಾ ಇದ್ದೀವಿ, ಮಕ್ಕಳು ಇರೋವಂಥ ಸ್ಕೂಲ್ಗೆ ಟೀಚರ್ ಬಂದು ಅವ್ರಿಗೆ ವಿದ್ಯಾಭ್ಯಾಸನ ತೊಡಗಿಸ್ಕೊಳ್ತಾ ಇರೋದನ್ನ ನಾವು ನೋಡ್ತೀವಿ. ಇನ್ನೊಂದು ಆಫ್ಲೈನ್ ವರ್ಸಸ್ ಆನ್ಲೈನ್. ಆಫ್ಲೈನ್ ಅಂದರೆ ಕ್ಲಾಸ್ ರೂಮಲ್ಲಿ 4 ಗೋಡೆ ಮಧ್ಯ ಏನು ವಿದ್ಯಾಭ್ಯಾಸ ನಡೆಯುತ್ತೆ, ನಾವೇನು ಅಲ್ಲೇನು ಕ್ಲಾಸಸ್ ಮಾಡ್ತೀವಿ, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ, ಅಲ್ಲಿನ ವಾತಾವರಣ ಹೇಗಿರುತ್ತೆ, ಅಲ್ಲಿ ಮಕ್ಕಳ ಕಂಡೀಷನ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ ಅಂದರೆ ಮೀಡಿಯಾ ಮೂಲಕ ಮಕ್ಕಳಿಗೆ ರೀಚ್ ಆಗ್ತಾ ಇರುವಂಥ ಎಜುಕೇಷನ್ ಹೇಗಿದೆ, ಅಲ್ಲಿನ ಟೀಚರ್ ಹೇಗಿರಬೇಕು, ಅಲ್ಲಿನ ಮಕ್ಕಳ ಕಂಡೀಷನ್ ಹೇಗಿರುತ್ತೆ, ಮತ್ತು ಇಲ್ಲಿನ ಇಂಟ್ರಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಆನ್ಲೈನ್ಗೆ ಸಂಬಂಧಪಟ್ಟಿರೋ ಹಾಗೆ ಸ್ವಯಂಪ್ರಭ, ಮೂಕ್, ಈ 3 ಏರಿಯಾಸಿಂದ ಕೂಡ ನಾವು ಕ್ವಶನ್ಸ್ನ ರೈಸ್ ಆಗೋದನ್ನು ನೋಡ್ಬೋದು, ಕ್ವಶನ್ ಪಿಕ್ ಆಗೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ಏರಿಯಾ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚರ್ ಸೆಂಟರ್ಡ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನರ್ ಸೆಂಟರ್ಡ್, ಆಫ್ಲೈನ್, ಈ 3ರಲ್ಲಿ ಒಂದು ಕ್ವಶನ್ನು. ಇಲ್ಲಿ ಆನ್ಲೈನ್ ಮೆಥಡ್ಸ್ ಅಂತ ತಗೊಂಡಾಗ ಈ 3ರಲ್ಲಿ ಒಂದು ಕ್ವಶನ್ ರೈಸ್ ಆಗೋದನ್ನು ನಾವು ನೋಡ್ಬೋದು. ಕಮಿಂಗ್ ನೆಕ್ಸ್ಟ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ಅದರಲ್ಲಿ ಟ್ರೆಡಿಷನಲ್, ಮಾಡರ್ನ್, ICT ಬೇಸ್ಡ್. ಇಲ್ಲಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ICT ಅಂದರೆ ಫುಲ್ ಫಾರ್ಮ್ ಕೂಡ 2-3 ಸಲ ಕೇಳಿದ್ದಾನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ICT. ಇಲ್ಲಿ ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ನೋಡ್ತೀವಿ. ಇದರಲ್ಲಿ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನೋಡ್ತೀವಿ. ಆ್ಯಂಡ್ ಇಲ್ಲಿ ಎವ್ಯಾಲ್ಯುವೇಷನ್ ಸಿಸ್ಟಮ್ ಅಂತ ತಗೊಂಡ್ರೆ ಅದರಲ್ಲಿ ಎಲಿಮೆಂಟ್ಸ್, ಟೈಪ್ಸ್ ಆಫ್ ಎವ್ಯಾಲ್ಯುವೇಷನ್. ಈ ಟೈಪ್ಸ್ ಆಫ್ ಎವ್ಯಾಲ್ಯುವೇಷನ್ ತುಂಬ ಇಂಪಾರ್ಟೆಂಟ್ ಏರಿಯಾ. ಇಲ್ಲಿ ನಾವು ಮೈನ್ ಇಂಪಾರ್ಟೆಂಟ್ ಆಗಿ ಸಮ್ಯಾಟಿವ್ ಎವ್ಯಾಲ್ಯುವೇಷನ್ ಆ್ಯಂಡ್ ಫಾರ್ಮೇಟಿವ್ ಎವ್ಯಾಲ್ಯುವೇಷನ್ ಆ್ಯಂಡ್ ಸಮ್ಯಾಟಿವ್ ಎವ್ಯಾಲ್ಯುವೇಷನ್ ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಏರಿಯಾಸ್ ಆಗಿರುತ್ತೆ. ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎವ್ಯಾಲ್ಯುವೇಷನ್ ಇನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಇನ್ ಹೈಯರ್ ಎಜುಕೇಷನ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್, ಇನೋವೇಷನ್ ಇನ್ ಎವ್ಯಾಲ್ಯುವೇಷನ್ ಸಿಸ್ಟಮ್. ಇದು ಕೂಡ ತುಂಬ ಇಂಪಾರ್ಟೆಂಟು. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿದೆ, ಮತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಹೇಗಿರಬೇಕು, ಆ್ಯಂಡ್ ಇನೋವೇಷನ್ ಇನ್ ಎವ್ಯಾಲ್ಯುವೇಷನ್ ಸಿಸ್ಟಮಲ್ಲಿ ಹೇಗಿರಬೇಕು ಅಂತ ಈ ಏರಿಯಾಸಲ್ಲಿ ನಾವು ಎವ್ಯಾಲ್ಯುವೇಷನ್ ಸಂಬಂಧಪಟ್ಟಿರೋ ಹಾಗೆ ಒಂದು ಕ್ವಶನ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಈ ಚಾಪ್ಟರಿಂದ ಎವ್ಯಾಲ್ಯುವೇಷನ್ ಸಂಬಂಧಪಟ್ಟಿರೋ ಹಾಗೆ ಒಂದು ಕ್ವಶನ್ ಇರುತ್ತೆ. ಸೆಕೆಂಡ್ ಚಾಪ್ಟರ್ ನೋಡೋದಾದರೆ ರಿಸರ್ಚ್ ಆಪ್ಟಿಟ್ಯೂಡ್. ಇಲ್ಲಿ ರಿಸರ್ಚ್ ಮೀನಿಂಗ್, ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ಪಾಸಿಟಿವಿಸಮ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್. ಇಲ್ಲಿ ಮೆಥಡ್ಸ್ ಆಫ್ ರಿಸರ್ಚ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತೀವಿ. ಇದು ಇಂಪಾರ್ಟೆಂಟ್ ಏರಿಯಾ, ವೆರಿ ಇಂಪಾರ್ಟೆಂಟ್ ಏರಿಯಾ. ಎಕ್ಸ್ಪೆರಿಮೆಂಟಲ್, ಡಿಸ್ಕ್ರಿಪ್ಟಿವ್,
ಹಿಸ್ಟೋರಿಕಲ್, ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್ ಈ ಏರಿಯಾಸ್ನ ನೋಡಿಕೊಂಡ್ರೆ ಪಕ್ಕ ನಮಗೆ 1 or 2 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ವೆನ್ ಕಮಿಂಗ್ ಟು ಸ್ಟೆಪ್ಸ್ ಆಫ್ ರಿಸರ್ಚ್, ಇಲ್ಲಿ ನಾವು 7 ಸ್ಟೆಪ್ಸ್ ಆಫ್ ರಿಸರ್ಚ್ ನೋಡ್ತೀವಿ. ಇಲ್ಲಿ ಒಂದು ಕ್ವಶನ್ಸ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಥೀಸಿಸ್ ಆ್ಯಂಡ್ ಆರ್ಟಿಕಲ್ ರೈಟಿಂಗ್, ಅದರಲ್ಲಿ ನಾವು ಫಾರ್ಮೆಟ್ ಆರ್ಟಿಕಲ್ ಬರೀಬೇಕಾದ್ರೆ ಯಾವ ಫಾರ್ಮೆಟ್ನ ಫಾಲೋ ಆಗಬೇಕು, ಥೀಸಿಸ್ ಬರೀಬೇಕಾದ್ರೆ ಅದರದೇ ಆದಂಥ ಒಂದು ಫಾರ್ಮೆಟ್ನ ಫಾಲೋ ಆಗಬೇಕು ಅಂತ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ರೆಫರೆನ್ಸಿಂಗ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ICT ಇನ್ ರಿಸರ್ಚ್. ನೆಕ್ಸ್ಟ್ ರಿಸರ್ಚ್ ಎಥಿಕ್ಸ್, ಇಲ್ಲಿ ರಿಸರ್ಚ್ ಎಥಿಕ್ಸ್ ಅಲ್ಲಿ ಕೂಡ ಒಂದು ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಈ ಒಂದು ಏರಿಯಾ, ನೆಕ್ಸ್ಟ್ ಈ ಏರಿಯಾ, ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ICT ಇನ್ ರಿಸರ್ಚ್, ಈ 4 ಏರಿಯಾಸ್ನ ನಾವು ಇಂಪಾರ್ಟೆಂಟ್ ಆಗಿ ನೋಡಬೇಕಾಗುತ್ತೆ. ಥರ್ಡ್ ಚಾಪ್ಟರ್ ಬರೋದಾದ್ರೆ ಕಾಂಪ್ರಹೆನ್ಷನ್. ಇಲ್ಲಿ ನಮಗೆ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ. ಈ ಪ್ಯಾಸೇಜ್ ಒಂದಷ್ಟು ಪ್ಯಾಸೇಜ್ ಕೊಟ್ಟು ನಮಗೆ ಪ್ಯಾರಾವೈಸ್ ಪ್ಯಾಸೇಜ್ ಕೊಟ್ಟಿರ್ತಾರೆ. ಇಲ್ಲಿ 5 ಕ್ವಶನ್ಸ್ ರೈಸ್ ಮಾಡಿರ್ತಾನೆ. ಬೇಸ್ಡ್ ಆನ್ ದ ಪ್ಯಾಸೇಜ್ ದೇ ಅಸೈನ್ 5 ಕ್ವಶನ್ಸ್. ಈ 5 ಕ್ವಶನ್ಸ್ಗೂ ಆನ್ಸರ್ಸ್ ಇಲ್ಲೇ ಇರುತ್ತೆ. ನಮಗೆ ನಾವು ಡೈರೆಕ್ಟ್ ಆಗಿ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಕ್ವಶನ್ಸ್ನ ಆನ್ಸರ್ಸ್ ಮಾಡ್ಬೋದು. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಬರೋದಾದ್ರೆ ಕಮ್ಯುನಿಕೇಶನ್. ಇಲ್ಲಿ ನಾವು ಕಮ್ಯುನಿಕೇಶನ್ ಮೀನಿಂಗ್, ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್, ಇದು ತುಂಬಾ ಈಸಿಯಾಗಿರುವಂಥ ಒಂದು ಚಾಪ್ಟರ್ ಆಗಿರುತ್ತೆ. ಈ ಏರಿಯಾದಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ನಮಗೆ ಕ್ವಶನ್ಸ್ ರೈಸ್ ಆಗೋದನ್ನ ನಾವು ನೋಡ್ಬೋದು. ಅಂಡ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ತಗೊಂಡ್ರೆ ಅಲ್ಲಿ ವರ್ಬಲ್, ನಾನ್ ವರ್ಬಲ್, ಇಂಟರ್ ಕಲ್ಚರಲ್ ಅಂಡ್ ಗ್ರೂಪ್ ಕಮ್ಯುನಿಕೇಶನ್ಸ್, ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಇವಿಷ್ಟು ಈ ಏರಿಯಾಸ್ ಅಲ್ಲಿ ವರ್ಬಲ್, ನಾನ್ ವರ್ಬಲ್, ಇಂಟರ್ ಕಲ್ಚರಲ್ ಅಂಡ್ ಗ್ರೂಪ್ ಕಮ್ಯುನಿಕೇಶನ್, ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಒಂದು ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಶನ್, ಮಾಸ್ ಮೀಡಿಯಾ ಅಂಡ್ ಸೊಸೈಟಿ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಬರೋದಾದ್ರೆ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್. ಇಲ್ಲಿ ಟೈಪ್ಸ್ ಆಫ್ ರೀಸನಿಂಗ್, ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಕೋಡ್, ರಿಲೇಶನ್ಶಿಪ್ಸ್, ಈ ಏರಿಯಾಯಿಂದ 1 or 2 ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್, ಫ್ರಾಕ್ಷನ್ಸ್, ಟೈಮ್, ಡಿಸ್ಟೆನ್ಸ್, ರೇಷಿಯೋ, ಪ್ರೊಪೋರ್ಷನ್ಸ್, ಪರ್ಸೆಂಟೇಜ್, ಪ್ರಾಫಿಟ್, ಲಾಸ್, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್, ಆವರೇಜ್, ಈ ಏರಿಯಾಸ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸಿಕ್ಸ್ತ್ ಚಾಪ್ಟರ್ ಬರೋದಾದ್ರೆ ಲಾಜಿಕಲ್ ರೀಸನಿಂಗ್. ನೀವೇನಾದರೂ ಫಸ್ಟ್ ಟೈಮ್ KCETಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ ಸಿಲೆಬಸ್ನ ಒಂದು ಕಡೆಗೆ ನೀಟಾಗಿ ಬರೆದುಕೊಳ್ಳಿ, ಆ ಪ್ರಿಂಟ್ಔಟ್ ತಗೊಂಡು ಅದನ್ನು ಫಾಲೋ ಅಪ್ ಆಗ್ತಾ ಹೋಗ್ರಿ. ಇಲ್ಲಿ ಸಿಕ್ಸ್ತ್ ಚಾಪ್ಟರ್ ಲಾಜಿಕಲ್ ರೀಸನಿಂಗ್, ಅಂಡರ್ಸ್ಟ್ಯಾಂಡಿಂಗ್ ದ ಸ್ಟ್ರಕ್ಚರ್ ಆಫ್ ಆರ್ಗ್ಯುಮೆಂಟ್ಸ್, ಆರ್ಗ್ಯುಮೆಂಟ್ ಫಾರ್ಮ್ಸ್, ಸ್ಟ್ರಕ್ಚರ್ ಆಫ್ ಕ್ಯಾಟಗರಿಕಲ್ ಪ್ರೊಪೊಸಿಷನ್ಸ್, ಮೂಡ್ ಆ್ಯಂಡ್ ಫಿಗರ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಫಾಲ್ಫಾಸಿಸ್, uses of language, connotations and denotations of terms, classical square of oppositions. Next, evaluating, distinguishing, deductive and inductive reasoning, ಇದು important area. Deductive and inductive reasoning, analogics, Venn diagram, simple multiple use for establishing ವ್ಯಾಲಿಡಿಟಿ ಆಫ್ ಆರ್ಗ್ಯುಮೆಂಟ್ಸ್, ಇದು ವೆನ್ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್ ಏರಿಯಾ. ಇಂಡಿಯನ್ ಲಾಜಿಕ್, ಮೀನ್ಸ್ ಆಫ್ ಲ್ಯಾಂಗ್ವೇಜ್, ಪ್ರಮಾಣಸ್, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪ್ತಿ, ಅನುಪಲಬ್ಧಿ. ನೆಕ್ಸ್ಟ್ ಸ್ಟ್ರಕ್ಚರ್ ಅಂಡ್ ಕೈಂಡ್ಸ್ ಆಫ್ ಅನುಮಾನ, ವ್ಯಾಪ್ತಿ, ಯತ್ವಾಭ್ಯಾಸಸ್. ನೆಕ್ಸ್ಟ್ ಚಾಪ್ಟರ್ ನೋಡೋದಾದ್ರೆ ಡೇಟಾ ಇಂಟರ್ಪ್ರಿಟೇಷನ್, ಸೋರ್ಸಸ್, ಅಕ್ವೈಸಿಷನ್, ಕ್ಲಾಸಿಫಿಕೇಶನ್ ಆಫ್ ಡೇಟಾ. ಇಲ್ಲಿ ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್ ಡೇಟಾ ನೋಡ್ತೀವಿ. ಆ್ಯಂಡ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್, ಅದರಲ್ಲಿ ಬಾರ್ ಚಾರ್ಟ್, ಹಿಸ್ಟೋಗ್ರಾಮ್, ಪೈ ಚಾರ್ಟ್, ಟೇಬಲ್ ಚಾರ್ಟ್, ಲೈನ್ ಚಾರ್ಟ್ ಆ್ಯಂಡ್ ಮ್ಯಾಪಿಂಗ್ ಆಫ್ ಡೇಟಾ. ಡೇಟಾ ಇಂಟರ್ಪ್ರಿಟೇಷನ್, ಡೇಟಾ ಆ್ಯಂಡ್ ಗವರ್ನೆನ್ಸ್. ಈ ಒಂದು ಚಾಪ್ಟರ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಮುಂಬರುವ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ಚಾಪ್ಟರ್ 8 ಬರೋದಾದ್ರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇಲ್ಲಿ ICT ಅಬ್ರಿವೇಷನ್ ನೋಡ್ತೀವಿ,
ಆ್ಯಂಡ್ ಟರ್ಮಿನಾಲಜೀಸ್ ನೋಡ್ತೀವಿ. ಇಲ್ಲಿ ಬೇಸಿಕ್ ಇಂಟ್ರಾನೆಟ್, ಇಮೇಲ್, ಆಡಿಯೋ ಆ್ಯಂಡ್ ವಿಡಿಯೋ ಕಾನ್ಫರೆನ್ಸಿಂಗ್, ಈ ಏರಿಯಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ತುಂಬ ಸಲ ಕ್ವಶನ್ಸ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಡಿಜಿಟಲ್ ಇನಿಷಿಯೇಟಿವ್ಸ್ ಇನ್ ಹೈಯರ್ ಎಜುಕೇಷನ್, ICT ಆ್ಯಂಡ್ ಗವರ್ನೆನ್ಸ್. ನೆಕ್ಸ್ಟ್ 9th ಚಾಪ್ಟರ್ ಬರೋದಾದ್ರೆ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್. ಇಲ್ಲಿ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್, ಮಿಲೇನಿಯಂ ಡೆವಲಪ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನೋಡ್ತೀವಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏರಿಯಾ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಇಲ್ಲಿ ನಾವು ಟೋಟಲ್ಡ್ ಆಗಿ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ನೋಡ್ತೀವಿ. ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ವೆರಿ ಇಂಪಾರ್ಟೆಂಟ್ ಏರಿಯಾ ಆಗಿರುತ್ತೆ. ನೆಕ್ಸ್ಟ್, ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇಂಟರಾಕ್ಷನ್, anthropogenic activities and their impacts on environment. Environmental issues: local, regional, global, air pollution, water pollution, soil pollution, noise pollution, waste, liquid, biomedical, hazardous, electronic, climate change, its social, economic and ಪೊಲಿಟಿಕಲ್ ಡೈಮೆನ್ಷನ್ಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏರಿಯಾ ಅಂದರೆ ಇಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಆಫ್ ಲೋಕಲ್, ರೀಜನಲ್, ಗ್ಲೋಬಲ್ ರೇಂಜ್ಗೆ. ಇಲ್ಲಿ ನಾವು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೂಡ ಇಲ್ಲಿ ನೋಡ್ಬೋದು. ಈ ಏರಿಯಾಸಲ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬರೋದು ಕೂಡ ನಾವು ನೋಡ್ಬೋದು. ನೆಕ್ಸ್ಟ್, ಇಂಪ್ಯಾಕ್ಟ್ಸ್ ಆಫ್ ಪೊಲ್ಯೂಟೆಂಟ್ಸ್ ಆನ್ ಹ್ಯೂಮನ್ ಹೆಲ್ತ್, ನ್ಯಾಚುರಲ್ ಎನರ್ಜಿ ರಿಸೋರ್ಸಸ್, ಸೋಲಾರ್, ವಿಂಡ್, ಸಾಯಿಲ್, ಹೈಗ್ರೋ, ಜಿಯೋಥರ್ಮಲ್, ಈ ಏರಿಯಾಸು ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೂಡ ಕ್ವಶನ್ಸ್ ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಬಯೋಮಾಸ್, ನ್ಯೂಕ್ಲಿಯರ್, ಫಾರೆಸ್ಟ್. ನೆಕ್ಸ್ಟ್, ನ್ಯಾಚುರಲ್ ಹಜಾರ್ಡರ್ಸ್, ಡೈಸಸ್ಟರ್ಸ್, ಮಿಲಿಗ್ರೇಷನ್ ಸ್ಟ್ರಾಟಜೀಸ್. ನೆಕ್ಸ್ಟ್, ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನೋಡೋದಾದರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ಸ್, ಇಟ್ ಇಸ್ 1986. ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್, ಇದು 2008ರಲ್ಲಿ ಆಗುತ್ತೆ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್, ಅದು ಮಾಂಟ್ರಿಯಲ್ ಪ್ರೋಟೋಕಾಲ್, ರಿಯೋ ಸಮಿಟ್, ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ, ಕ್ಯೋಟೋ ಪ್ರೋಟೋಕಾಲ್, ಪ್ಯಾರಿಸ್ ಅಗ್ರಿಮೆಂಟ್, ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್. ಇಲ್ಲಿ ನಾವು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ನೋಡಿದಾಗ 1987, ಕ್ಯೋಟೋ ಪ್ರೋಟೋಕಾಲ್ ಅಂತ ನೋಡಿದಾಗ 1997, ಪ್ಯಾರಿಸ್ ಅಗ್ರಿಮೆಂಟ್ ಅಂತ ನೋಡಿದಾಗ 2015. ಈ ರೀತಿಯಾಗಿ ನಾವು ಒಂದಷ್ಟು ನೋಡ್ತಾ ಇಂಪಾರ್ಟೆಂಟ್ ಆಗಿ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳೋದನ್ನು ನೋಡ್ತೀವಿ. ಇಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ತಗೊಂಡ್ರೆ ಅದನ್ನು ನಾವು 1987 ನಾವು ಈ ಡೇಟ್ಸ್ನ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ 10th ಚಾಪ್ಟರ್ಗೆ ಬರೋದಾದರೆ ಹೈಯರ್ ಎಜುಕೇಷನ್ ಸಿಸ್ಟಮ್. ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಅಂತ ತಗೊಂಡಾಗ ಯೂನಿವರ್ಸಿಟೀಸ್, ಇಗ್ನೋ, KSOU ಇನ್ನು ಮುಂತಾದವುಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾದಲ್ಲಿ ಎಜುಕೇಷನ್ ಹೇಗಿತ್ತು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್, ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ, ಓರಿಯೆಂಟಲ್, ಕನ್ವೆನ್ಷನಲ್ and non-conventional learning programs in India, professional, technical, skill-based education. ಇವತ್ತಿನ ದಿನದಲ್ಲಿ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡುವಂಥ ಎಜುಕೇಷನ್ ಯಾವುದು ಅಂದರೆ ಸ್ಕಿಲ್ ಬೇಸ್ಡ್. ನೆಕ್ಸ್ಟ್, ವ್ಯಾಲ್ಯೂ ಎಜುಕೇಷನ್, ಎನ್ವಿರಾನ್ಮೆಂಟಲ್ ಎಜುಕೇಷನ್, ಪಾಲಿಸೀಸ್, ಗವರ್ನೆನ್ಸ್, ಅಡ್ಮಿನಿಸ್ಟ್ರೇಷನ್ಸ್. ಸ್ನೇಹಿತರೆ, KE ರಿಲೀಸ್ ಮಾಡಿರುವ KCET ಪೇಪರ್ 1 ಸಿಲೆಬಸ್ ಇದಾಗಿರುತ್ತೆ. ನೀವು ಇನ್ನೂ ಸಿಲೆಬಸ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಟಿವ್ ಬಾಕ್ಸಲ್ಲಿ ಡ್ರಾಪ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.